ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು, ನಾಯಿ ಇಲ್ಲೇ ಮಲ್ಕೊಂಡೈತಿ. ಫಸ್ಟು ಎದ್ದ ತಕ್ಷಣ ಇದಕ್ಕೆ ಇವಾಗ ಊಟ ತಿನ್ನೋದಕ್ಕೆ ಹಾಕಬೇಕು. ಹಾಗಾಗಿ ಬೇಗ ಎದ್ದು ಬಂದೆ ನಾನು. ಒಂದು ನಾಯಿ ಮನೇಲಿದ್ದರೆ ಇನ್ನೊಂದು ನಾಯಿ ಹೊಲದ ಹತ್ರ ಇರುತ್ತೆ. ಹಾಗಾಗಿ ಫಸ್ಟು ಇದಕ್ಕೆ ಊಟ ಹಾಕಿದ ತಕ್ಷಣವೇ ಇದು ಹೊಲದ ಕಡೆ ಹೋಗ್ಬಿಡುತ್ತೆ. ಮಾಮರು ಒಂದು ಟಿಪ್ಪನ್ ಒಳಗೆ ಹೊಲ್ದಾಗಿರುತ್ತಲ್ಲ ನಾಯಿ, ಅದಕ್ಕೆ ಬೆಳಗ್ಗೆನೇ ಹಾಕಿ ಬರ್ತಾರೆ. ನೈಟೂ ಹೋಗಿರ್ತಾರೆ. ನೈಟೂ ಇದು ಮನೆಗೆ ಬಂದಿರುತ್ತಲ್ವ, ಇಲ್ಲೇ ಹಾಕಿರ್ತೀವಿ. ಅದು ಹೊಲದ ಹತ್ರ ಇರುತ್ತಲ್ವ, ಹಂಗಾಗಿ ಅದಕ್ಕೆ ನೈಟು ಹೊಲಕ್ಕೆ ಹೋಗಿ ಹಾಕಿ ಬಂದಿರ್ತಾರೆ. ಇವಾಗ ಬೆಳಗ್ಗೆ ಎದ್ದ ತಕ್ಷಣವೂ ಸ್ವಲ್ಪ ಹೊಟ್ಟೆ ಹಸುವಾಗಿರುತ್ತಲ್ಲ, ಹಂಗಾಗಿ ಇವಾಗ ನೋಡಿ ಊಟ ಮಾಡಿ ಹೋಯ್ತು. ಇವಾಗ ಇದು ನಾಯಿಗೂ ಇವಾಗ ಮಾಮರ ಟಿಪ್ಪನ್ ಒಳಗೆ ತೊಗೊಂಡು ಹೋಗ್ತಿದ್ದಾರೆ. ನೋಡಿ, ಅಲ್ಲಿ ಗಾಡಿ ಬ್ಯಾಗ್ನೊಳಗೆ ಇಡಕತ್ತಾರ. ಅದು ನಾಯಿಗೆ ಊಟಕ್ಕೆ ಹೋಯ್ತಿದ್ದಾರೆ. ನೋಡಿ, ಪಾಪು ಆಲ್ರೆಡಿ ಎದ್ಬಿಟ್ಟಿದ್ದಾನೆ. ಒಂದು 5:30 ಆಗಿತ್ತು, ಆವಾಗನೇ ಎದ್ದಿದ್ದಾನೆ. ಇನ್ನೂ ಮಲಗಿರಲಿಲ್ಲ. ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡೆ ನಾನು. ಹಾಗೆ ಇವನನ್ನು ಆಟ ಆಡಿಸ್ತಾ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನು ಅರ್ಜೆಂಟ್ ಇತ್ತು. ಹಾಗಾಗಿ ಮಷಿನನ್ನು ಸ್ಟಾರ್ಟ್ ಕೊಟ್ಟು ಹಾಗೆ ಪಾಪುನ ಎತ್ಕೊಂಡು ಆಟ ಆಡಿಸ್ಕೋತಾ ಕೂತಿದ್ದೆ. ತಂಗಿ ಮನೆ ಕೆಲಸ ಎಲ್ಲನೂ ಮಾಡ್ತಾಯಿದ್ಲು. ಅಕ್ಕ ಒಂದೆರಡು ಬ್ಲೌಸ್ ಸ್ಟಿಚಿಂಗ್ ಇತ್ತು. ಹಾಗಾಗಿ ಬೆಳಗ್ಗೆನೇ ಹೋಗಿದ್ರು ಅಂಗಡಿಗೆ. ಹಾಗಾಗಿ ಇದನ್ನೊಂದು ಎಲ್ಲ ಎಂಬ್ರಾಯ್ಡ್ರಿ ಹಾಕಿ ಕಂಪ್ಲೀಟ್ ಮಾಡಿಕೊಟ್ರೆ ಇದನ್ನೊಂದು ಸ್ಟಿಚ್ ಮಾಡ್ತಾರೆ ಅಂತೇಳಿ 2 ಬ್ಲೌಸು ಸೇಮೇ ಕೊಟ್ಟೋಗಿದ್ರು. ಅವ್ರದ್ದು ಅಕ್ಕ ತಂಗಿದು ಬ್ಲೌಸು 2 ಸೇಮ್ ಡಿಸೈನ್ ಹೇಳಿದ್ದಾರೆ. ಬ್ಯಾಕು ಫ್ರಂಟು ಸ್ವಲ್ಪ ಸಿಂಪಲ್ ಇದೆ. ಸ್ಲೀವ್ಸ್ ಮಾತ್ರ ತುಂಬಾ ಗ್ರ್ಯಾಂಡ್ ಇದೆ. ಇದನ್ನು ಸ್ಟಿಚಿಂಗ್ ಎಲ್ಲ ಆದಮೇಲೆ ತೋರಿಸ್ತೀನಿ ನಿಮಗೆ. ಮತ್ತು ಕಿಶುನು ಹೊಲದ ಕಡೆ ಹೋಗಿದ್ರು. ಹಾಗಾಗಿ ಮಾಮರು ತಮ್ಮ ಮೊಬೈಲಲ್ಲಿ ಮಾಡಿದರು ಈ ವಿಡಿಯೋನ. ಹಾಗೆ ನಾನು ಶೇರ್ ಮಾಡಿಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತೇಳಿ ವಾಟ್ಸಪ್ ಮೂಲಕ ಹಾಕ್ಕೊಂಡಿದ್ದೆ. ನೋಡಿ, ಆಡ್ಮರಿ ಇವತ್ತು ಹುಟ್ಟಿದ್ವಂತೆ. ಹಾಗಾಗಿ ಅದನ್ನು ಆಟ ಆಡ್ತಿದ್ರಲ್ಲ ಕಿಶು, ಅದನ್ನು ಹಂಗೆ ಮಾಮರು ವಿಡಿಯೋ ಮಾಡ್ಕೊಂಡಿದ್ರು. ಮನುಷ್ಯರಾದರೆ ನೋಡಿ 1 ವರ್ಷ ತನಕನೂ ಚೆನ್ನಾಗಿ ಬೆಳೆದು ಆಮೇಲೆ ಎದ್ದು ನಿಂದ್ರಕ್ಕೆ ಟ್ರೈ ಮಾಡ್ತವೆ. ಬಟ್ ಪ್ರಾಣಿಗಳು ಅವತ್ತೇ ಹುಟ್ಟುತ್ತವೆ, ಅವತ್ತೇ ನಿಂದಿರ್ತಾವೆ, ಅವತ್ತೇ ಜಿಗಿದಾಡ್ತಾವೆ. ನೋಡಿ ಎಷ್ಟು ಕ್ಯೂಟ್ ಆಗಿದಾವೆ ನೋಡಿ. ಒಂದು ಓತ್ ಮರಿ, ಒಂದು ಹೆಣ್ಣು ಮರಿ, 2 ಮರಿ ಹಾಕೈತೆ ನೋಡ್ರಿ ಇವತ್ತು ಆಡು. ಆಲ್ರೆಡಿ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತುಂಬ ಲಾಗ್ಗಳಲ್ಲಿ ತೋರಿಸಿದ್ದೀನಿ. ನಮ್ಮ ಹೊಲದಲ್ಲಿ ಆಡು ಜಾಸ್ತಿನೇ ಇದ್ವು. ಮಾರಿ ಇವಾಗ ಜಸ್ಟ್ ಒಂದು ಮಾತ್ರನ ಇಟ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆನೇ ಕರೆಂಟ್ ಬಂದಿತ್ತು. ಹಾಗಾಗಿ ಸಣ್ಣ ಮಾಮರು ಬೇಗನೆ ಹೋಗಿದ್ರು ಹೊಲದಾಗ. ದೊಡ್ಡ ಮಾಮರು ಸ್ವಲ್ಪ ಲೇಟಾಗಿ ಹೋದರು. ಅಂದರೆ ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ವ 6:30ಗೆ, ಆವಾಗ ನಾಯಿಗೆ ತೊಗೊಂಡೋಗಿದ್ರು ಊಟಕ್ಕೆ. ಆವಾಗ ಸ್ವಲ್ಪ ಲೇಟಾಗಿ ಹೋದರು. ಹಾಗಾಗಿ ಇವ್ರು ಹೋದ್ಮೇಲೆ ಸಣ್ಣ ಮಾಮರು ಮನೆಗೆ ಬರ್ತಾರೆ. ಹಾಗೆ ವಿಡಿಯೋ ಕ್ಯಾಪ್ಚರ್ನ ಮಾಡ್ಕೊಂಡಿದ್ರು. ನಾನು ನಿಮ್ಮ ಜೊತೆಗೆ ಹಾಗೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಮುಂದ್ಗಡೆ ನೀರು ಬೀಳುತ್ತಲ್ವ, ಅಲ್ಲಿ ಎಷ್ಟೊಂದು ಎತ್ತರ ಬೆಳೆದಿದೆ ಮೆಕ್ಕೆಜೋಳ. ಮುಂದೆ ಎಲ್ಲನೂ ಸ್ವಲ್ಪ ಸಣ್ಣದೇ ಐತಿ. ಮುಂದೆ ಈ ಕಡೆ ನೀರು ಹರಿಯುತ್ತಲ್ಲ, ಅಲ್ಲೆಷ್ಟು ದೊಡ್ಡದಿದೆ ನೀವೇ ನೋಡ್ತಿರ್ಬೋದು. ಬೆಳಗ್ಗೆ ನೋಡಿ ವಾತಾವರಣ ಹೇಗಿದೆ. ಸ್ವಲ್ಪ ವಾತಾವರಣ ಎಲ್ಲನೂ ತುಂಬ ಕೋಲ್ಡ್ ಇತ್ತು ಅಂತಲೇ ಹೇಳ್ಬೋದು. ಹರ್ಷನೂ ಹೋಗಿದ್ದ, ಮಾಮಾರ್ ಬೈಕ್ ತೊಗೊಂಡು ಹೋಗಿದ್ರಲ್ವ, ಹಂಗಾಗಿ ಹರ್ಷನೂ ಕರ್ಕೊಂಡೋಗಿದ್ರು. ಮೆಕ್ಕೆಜೋಳದ ಹೊಲನ ಎಷ್ಟು ನೀಟಾಗಿಟ್ಟಾರೆ ನೋಡ್ರಿ. ಒಂದು ಸ್ಟಾರ್ಟಿಂಗಲ್ಲಿ ಇನ್ನೂ ಚಿಕ್ಕದಿತ್ತಲ್ಲ ಮೆಕ್ಕೆಜೋಳ, ಅವಾಗೊಂದು 4-5 ಸರಿನೂ ಪುಳುಗುಂಟಿ ಹೊಡೆದಾರೆ ನೋಡಿ. ಇಲ್ಲಾಂದರೆ ತುಂಬಾ ಕಸ ಬಂದುಬಿಡುತ್ತೆ. ಕಸ ಬಂದುಬಿಟ್ರೆ ಬೆಳೆ ಅಷ್ಟೊಂದು ಚೆನ್ನಾಗಿರಲ್ಲ. ಮತ್ತು ಕಸ ಜಾಸ್ತಿ ಬಂದರೆ ಪೀಕೂ ಅಷ್ಟೊಂದು ಜಾಸ್ತಿ ಇರಲ್ಲ. ರೈತರು ಯಾರೇ ಆಗಿರ್ಬೋದು, ಹೊಲನ ಎಷ್ಟು ನೀಟಾಗಿ ನೋಡ್ಕೊತಾರೋ, ಅದಕ್ಕೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೋ ಅಷ್ಟು ಚಲೋ ಬೆಳೆನೂ ಬರುತ್ತೆ. ಹಾಗೆ ರಾಶಿನೂ ಜಾಸ್ತಿ ಸಿಗುತ್ತೆ. ಇದರಿಂದ ರಾಶಿ ಪಟ್ಟಿನೂ ಜಾಸ್ತಿ ಸಿಗುತ್ತೆ ನೋಡಿ. ರೈತರ ಕೆಲಸ ಅಂದರೆ ಅಷ್ಟೊಂದು ಸುಲಭದ ಕೆಲಸನೇ ಅಲ್ಲ. ಅವ್ರು ಎಷ್ಟೊಂದು ಎಫರ್ಟ್ ಹಾಕಿ ಕೆಲಸ ಮಾಡ್ತಾರೋ ಭೂಮಿ ತಾಯಿ ಅಷ್ಟು ಕೊಟ್ಟೆ ಕೊಡ್ತಾಳೆ ನೋಡಿ. ನೋಡ್ತಿರ್ಬೋದು, ಒಂದು ಕಸ ಇಲ್ಲ, ಏನೂ ಇಲ್ಲ, ಎಷ್ಟೊಂದು ನೀಟಾಗಿ ಇಟ್ಕೊಂಡಾರೆ ಮಾಮರು. ಇದರಿಂದ ತುಂಬಾ ಶ್ರಮ ಇರುತ್ತೆ ಅಂತಲೇ ಹೇಳ್ಬೋದು. ನೋಡೋಕೆ ಮಾತ್ರ ತುಂಬ ಈಸಿ ರೈತರ ಕೆಲಸ, ಆದರೆ ಮಾಡೋದು ತುಂಬಾ ಕಷ್ಟ. ಈ ಸರಿ ಒಂದು ಪಟ್ಟಿಗೆ ಮಾತ್ರ ಹಾಕಿದ್ದಾರೆ ಮೆಕ್ಕೆಜೋಳ. ಆ ಕಡೆ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಲಾಸ್ಟ್ ಲಾಗಲ್ಲಿ. ಶೇಂಗಾ ಮತ್ತು ಕಡ್ಲಿ, ಹೆಸರು, ಉದ್ದಿನಬೇಳೆ ಹಾಕಿದ್ದಾರೆ ಆ ಕಡೆ. ಇದು ಮೆಕ್ಕೆಜೋಳ, ಈ ಕಡೆ ಪಟ್ಟಿ ಮೆಕ್ಕೆಜೋಳ ಹಾಕಿದ್ದಾರೆ. ಇವತ್ತು ಬೆಳಗ್ಗೆ ಹರ್ಷನೂ ಹೋಗಿದ್ದ ಹೊಲದ ಕಡೆ ಅಂತ ಹೇಳಿದ್ನಲ್ವ, ಅವನು ಹಾಗೆ ಆಟ ಆಡ್ತಾ ಇದ್ದಾನೆ ನೋಡಿ. ತುಂಬಾ ಕಿಡಿಗೇಡಿ ಮಾಡ್ತಾನೆ ಹೊಲಕ್ಕೆ ಹೋದ್ನಂದ್ರೆ. ಹಾಗಾಗಿ ಇವನನ್ನು ಒಂದು ಕಡೆ ಕೂಡಿಸಿ ಆಟ ಆಡೋದಕ್ಕೆ ಬಿಟ್ಟು ನೆಕ್ಸ್ಟು ಶೆಡ್ಡನ್ನು ಕ್ಲೀನ್ ಮಾಡಿ ಮತ್ತು ಎತ್ತು ಎಮ್ಮೆ ಎಲ್ಲನೂ ಹೊರಗೆ ಕಟ್ಟಿ
ಆಮೇಲೆ ಹಾಲು ಹಿಂಡ್ಕೊಂಡು ಮನೆ ಕಡೆಗೆ ಬರ್ತಾರೆ. ಇವಾಗ ದೊಡ್ಡ ಮಾಮರು ಹೋಗ್ಯಾರಲ್ಲ ಹೊಲದ ಕಡೆ, ಸಣ್ಣ ಮಾಮರು ಬರಬೇಕಾದ್ರೆ ಅರ್ಶನ ಕರ್ಕೊಂಬರ್ತಾರೆ ಮನೆಗೆ. ಹಾಲು ಹಿಂಡ್ಕೊಂಡು ಅರ್ಶನ ಕರ್ಕೊಂಡು ಬರ್ತಾರೆ ಮನೆ ಕಡೆ. ಹಾಗೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ದೆ, ಹಾಗಾಗಿ ಮಾಡಿದ್ದಾರೆ. ನೋಡಿ ಇಲ್ಲಿ ಆಲ್ರೆಡಿ ಹೊರಗೆ ಕಟ್ಟಾಕಿದ್ದಾರೆ ಎತ್ತು. ಸ್ವಲ್ಪ ಒಂದು ಕಡೆ ಎತ್ತನ್ನ ಕಟ್ಟಾಕಿದರೆ ಆ ಕಡೆ ಸೈಡು ಎಮ್ಮೆ ಕಟ್ಟಾಕ್ತಾರೆ. ಅಷ್ಟು ದನ ಆಗಿರ್ಬೋದು ಮತ್ತು ಕೋಳಿ ಅಷ್ಟು ಹೊರಗೆ ಬಿಟ್ಟಾದಮೇಲೆ ನೀಟಾಗಿ ಶೆಡ್ಡಿಂದೆಲ್ಲನೂ ಕಸ ಗುಡಿಸಿ ಆಮೇಲೆ ಕರು ಬಿಟ್ಟು ಮತ್ತು ಹಾಲು ಕರ್ಕೊಂಡು ಮನೆಗೆ ಬರ್ತಾರೆ ಮಾಮರು. ಬಂದಮೇಲೆ ತಮ್ಮದೇನಾದರೂ ಕೆಲಸ ಇದ್ದರೆ ಊರಾಗ ಕೆಲಸ ಮಾಡ್ತಾರೆ, ಇಲ್ಲಾಂದ್ರೆ ಮತ್ತೆ ಊಟ ಮಾಡಿಕೊಂಡು ದೊಡ್ಡ ಮಾಮರಿಗೆ ಬುತ್ತಿ ತೊಗೊಂಡು ಹೊಲಕ್ಕೆ ಹೋಗ್ತಾರೆ. ಬೆಳಗಿನ ಕರೆಂಟ್ ಆದ್ರೆ ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಬಿಡ್ತಾರೆ, ಯಾಕಂದರೆ ನೀರು ಕಟ್ಟೋ ಕೆಲಸನೂ ಇರುತ್ತೆ ಅವರಿಗೆ. ಹಾಗಾಗಿ ಮಧ್ಯಾಹ್ನ ಕರೆಂಟ್ ಆದರೆ ಮಧ್ಯಾಹ್ನ 12 ಗಂಟೆ ಇಲ್ಲ 1 ಗಂಟೆ ಸುಮಾರು ಕರೆಂಟ್ ಬರುತ್ತೆ. ಆವಾಗಾದರೆ ನೀರು ಕಟ್ಟೋ ಕೆಲಸ ಆದರೆ ಇದು ಬೆಳಗಿನ ಕೆಲಸ ಬೆಳಗ್ಗೆ ಆಗಿಬಿಟ್ಟಿರುತ್ತೆ. ಮತ್ತು ಬೆಳಗಿನ ಕರೆಂಟ್ ಆದರೆ ಇದು ಒಟ್ಟಿಗೆ ಮಾಡಬೇಕು, ಮತ್ತು ನೀರು ಕಟ್ಟೋದು, ದನ ಹೊರಗೆ ಕಟ್ಟೋದು, ಮತ್ತು ಶೆಡ್ಡಿನ ಕಸ ಬಳಿಯೋದು ಎಲ್ಲ ಒಟ್ಟಿಗೆ ಆಗಿಬಿಡುತ್ತಲ್ಲ. ಹಂಗಾಗಿ ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೊಂಡ್ಬಿಟ್ಟಿರ್ತಾರೆ. ಮಧ್ಯಾಹ್ನ ಕರೆಂಟ್ ಆದರೆ ಬೆಳಗ್ಗೆ ಈ ಕೆಲಸ ಮಾಡೋದು, ಮಧ್ಯಾಹ್ನ ನೀರು ಕಟ್ಟೋದು, ಈ ಥರ ಕೆಲಸ ಇರುತ್ತೆ. ಇವಾಗ ನೋಡಿ ಹರ್ಷ ಇಲ್ಲೇ ಆಟ ಆಡ್ತಿದ್ದಾನೆ. ಬೆಳಗ್ಗೆ ಮಾಮರು ಸ್ವಲ್ಪ ಥಂಡಿರೋದಕ್ಕೆ ಮನೆಗೆ ಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡ್ರು. ಬಟ್ ಮಾಮರು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಹೋಗ್ತೀನಿ ಅಂತೇಳಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ನ. ಹಂಗಾಗಿ ದೊಡ್ಡ ಮಾಮರು ಇವಾಗ ಕರ್ಕೊಂಡು ಹೋಗ್ಯಾರ. ಮಾಮರು ಸಣ್ಣ ಮಾಮರು ಮನೆಗೆ ಬರ್ತಾರಲ್ವ ಅವಾಗ ಕರ್ಕೊಂಡು ಬರ್ತಾರೆ. ನೋಡಿ ಇಲ್ಲೇ ಆಟ ಆಡ್ತಿದ್ದಾನೆ. ಆಲ್ಮೋಸ್ಟ್ ಎಲ್ಲ ಚಿಕ್ಕ ಮಕ್ಳಿಗೂ ಅಷ್ಟೇ ಮಣ್ಣಲ್ಲಿ ಆಟ ಆಡೋದಂದರೆ ಒಂಥರ ಏನೋ ಖುಷಿ ಅವರಿಗೆ. ಇವಾಗ ನೋಡಿ ಇಲ್ಲಿ ಆಟ ಆಡ್ತಿದ್ದಾನಲ್ವ, ಹಂಗೆ ಸುಮ್ಮನೆ ಕೂತಿದ್ದಾನೆ. ಇಲ್ಲ ಶೆಡ್ ಹತ್ರ ಹೋದರೆ ಕೋಳಿ ಎಲ್ಲ ಓಡಾಡಿಸೋದು, ನೀರು ಕುಡಿಯೋಕ್ಕೂ ಬಿಡಲ್ಲ, ಕಾಳು ತಿನ್ನೋಕ್ಕೂ ಬಿಡಲ್ಲ, ಆ ಥರ ಓಡಾಡಿಸ್ತಾನೆ. ಹಾಗಾಗಿ ಇಲ್ಲೇ ಸೈಡಿಗೆ ಕೂತಿದ್ದಾನೆ. ಹಾಯ್ ಮಾಡು, ಈಗ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಚಪ್ಪಾಳೆ ಅಲ್ಲ, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು ಅಣ್ಣ. ನೆಕ್ಸ್ಟು ನೋಡಿ ಮನೆ ಹತ್ರ ಇಲ್ಲೇ ಗೊಂಬೆಗಳನ್ನು ಮಾರೋಕ್ಕೆ ಬಂದಿದ್ದರು. ತುಂಬಾ ಚೆನ್ನಾಗಿದ್ವು ನೋಡಿ. ಗಾಡಿ ಒಳಗೆ ಇಟ್ಕೊಂಬಂದಿದ್ರಲ್ವ, ಶೇಕ್ ಆಗಬಾರ್ದು ಅಂತೇಳಿ ಕೆಳಗಡೆ ಎಲ್ಲ ಪೇಪರ್ಸ್ ಇಟ್ಟು ಈ ಥರ ಮೇಲ್ಗಡೆ ಹಗ್ಗ ಎಲ್ಲ ಬಿಗ್ದಿದ್ರು ನೋಡಿ. ಅಂದರೆ ಶೇಕ್ ಆದರೆ ಡ್ಯಾಮೇಜ್ ಆಗಿಬಿಡ್ತವೆ ಅಂತೇಳಿ ನೀಟಾಗಿ ಹಗ್ಗ ಕಟ್ಕೊಂಡು ಗಲೀಜು ಬಂದ್ರೂ ಹೊಡಿಬಾರ್ದು ಆ ಥರ ಟೈಟಾಗಿ ಕಟ್ಟಿದ್ರು ನೋಡಿ. ಸರಸ್ವತಿ ಈ ಥರ ಗೊಂಬೆಗಳು ಜೋಡೆತ್ತೂ ಇದ್ವು, ತುಂಬಾ ಚೆನ್ನಾಗಿದ್ವು ಗೊಂಬೆ. ನಾವು ತೊಗೋಬೇಕು ಅಂತೇಳಿ ನೋಡ್ತಿದ್ದೆ, ಇಲ್ಲಿ ಗೊಂಬೆ ಇತ್ತಲ್ವ ಮುಂದ್ಗಡೆ, ಅದನ್ನು ಎತ್ಕೊಂಡಿದ್ದೆ ನಾನು. ಆದರೆ ರೇಟು ತುಂಬಾ ಜಾಸ್ತಿ ಹೇಳಿದರು, 400 ರುಪೀಸ್ ಏನೋ ಹೇಳಿದರು. ಜಾಸ್ತಿ ಆಯಿತು ಅಂತೇಳಿ ತೊಗೊಳ್ಳಿಲ್ಲ. ನೋಡಿ ಇದು ರಾಧಾಕೃಷ್ಣ ಎಷ್ಟೊಂದು ಚೆನ್ನಾಗಿದೆ, ಪೇಂಟಿಂಗ್ ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಮೇಲ್ಗಡೆ ಇಟ್ಕೊಂಡಿದ್ದೆ ನೋಡಿ, ಇದೇ ಗೊಂಬೆನೇ ತೊಗೋಬೇಕಂತೇಳಿ ನೋಡಿದ್ವಿ. ಅವರು 400 ರುಪೀಸ್ ಹೇಳಿದರು, ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತೇಳಿ ತೊಗೊಳ್ಳಿಲ್ಲ. ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.